ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇಂದು ಜ್ಯೋತಿಷ್ಯದ ಒಂದು ತುಂಬಾನೇ ಆಸಕ್ತಿದಾಯಕ ನಕ್ಷತ್ರ ಪೂರ್ವಾಷಾಢದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮಸ್ಕಾರ. ಹೌದು, ಈ ನಕ್ಷತ್ರದ ಬಗ್ಗೆ ಓದಿದಾಗ ಒಂದ್ ಕಡೆ ಅದ್ಭುತ ಬುದ್ಧಿವಂತಿಕೆ ಕಾಣಿಸ್ತೆ. ಹೌದು, ಇನ್ನೊಂದು ಕಡೆ ಅದೇ ಬುದ್ಧಿವಂತಿಕೆಯಿಂದ ಕೆಲವು ಎಡವಟ್ಟುಗಳು ಆಗೋದು ಕಾಣಿಸ್ತೆ. ಎಕ್ಸಾಕ್ಟ್ಲಿ. ಇದೊಂದು ರೀತಿ ವಿರೋಧಾಭಾಸಗಳ ಸಂಗಮ ಅಲ್ವಾ? ಅವರ ದೊಡ್ಡ ಶಕ್ತಿನೇ ಅವರ ದೌರ್ಬಲ್ಯ ಕೂಡ ಆಗ್ಬೋದು ಅನ್ನೋ ಹಾಗೆ. ಕರೆಕ್ಟ್. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಅದು, ಈ ಸಂಕೀರ್ಣ ವ್ಯಕ್ತಿತ್ವದ ಒಂದೊನ್ನೇ ಪದರಗಳನ್ನ ಬಿಡಿಸಿ ನೋಡೋದು. ಹಾಗಾದ್ರೆ ಶುರು ಮಾಡೋಣ. ಮೊದಲು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಸ್ಪಷ್ಟ ಮಾಡ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಪೂರ್ವಾಷಾಢ ನಕ್ಷತ್ರದವರು ಅಂತ ಹೇಗೆ ಗೊತ್ತಾಗತ್ತೆ? ಎಲ್ಲರಿಗೂ ತಮ್ಮ ಜನ್ಮ ನಕ್ಷತ್ರ ನೆನಪಿರಲ್ಲವಲ್ಲ? ಅದಕ್ಕೆ ಒಂದು ಸುಲಭ ದಾರಿ ಇದೆ. ಸಾಮಾನ್ಯವಾಗಿ ಅವರ ಹೆಸರು ಭೂ, ಧ, ಢ ಅಥವಾ ಭ ಅಕ್ಷರಗಳಿಂದ ಶುರುವಾಗಿದ್ರೆ ಅವರು ಈ ನಕ್ಷತ್ರದವರಾಗಿರೋ ಸಾಧ್ಯತೆ ಹೆಚ್ಚು. ಓ ಸರಿ. ಜ್ಯೋತಿಷ್ಯದ ಪ್ರಕಾರ ಈ ನಕ್ಷತ್ರದ ಅಧಿಪತಿ ಶುಕ್ರ. ಹೌದು. ಈ ಒಂದೇ ಒಂದು ಅಂಶ ಅವರ ವ್ಯಕ್ತಿತ್ವದ ಬಹುತೇಕ ಗುಣಗಳನ್ನ ನಿರ್ಧಾರ ಮಾಡುತ್ತೆ. ಓ, ಶುಕ್ರ ಅಂದ್ರೆ ಸೌಂದರ್ಯ, ಐಷಾರಾಮ, ಪ್ರೀತಿ. ಈ ಗ್ರಹದ ಪ್ರಭಾವ ಅವರ ಮೇಲೆ ನೇರವಾಗಿ ಕಾಣಿಸ್ತಾ? ಅಂದ್ರೆ ಅವರ ದೈಹಿಕ ನೋಟದಲ್ಲಿ ಏನಾದ್ರೂ ವಿಶೇಷತೆ ಇರುತ್ತಾ? ಖಂಡಿತ ಇರುತ್ತೆ. ಶುಕ್ರನ ಪ್ರಭಾವದಿಂದಾಗಿ ಅವರು ನೋಡೋಕೆ ಸಹಜವಾಗಿಯೇ ಆಕರ್ಷಕವಾಗಿರ್ತಾರೆ. ಸಾಮಾನ್ಯವಾಗಿ ಒಂದು ಮಧ್ಯಮ ಅಥವಾ ಎತ್ತರದ ನಿಲುವು, ಜೊತೆಗೆ ದೃಢವಾದ ಶರೀರ. ಅವರ ಮುಖದಲ್ಲಿ ಒಂದು ಸಹಜವಾದ ಕಾಂತಿ ಇರುತ್ತೆ. ದೊಡ್ಡ ಕಣ್ಣುಗಳು, ನೋಡಿದ ತಕ್ಷಣ ಗಮನ ಸೆಳೆಯೋ ಥರದ ವ್ಯಕ್ತಿತ್ವ. ಸರಿ. ಈ ವರ್ಚಸ್ಸಿನ ಜೊತೆಗೆ ಅವರ ವ್ಯಕ್ತಿತ್ವದ ಕೇಂದ್ರಬಿಂದು ಯಾವುದು? ನಮ್ಮ ಮೂಲಗಳಲ್ಲೆಲ್ಲ ಮತ್ತೆ ಮತ್ತೆ ಅವರ ಬುದ್ಧಿವಂತಿಕೆ ಬಗ್ಗೆನೇ ಹೇಳಲಾಗಿದೆ. ಹೌದು, ಅದು ಸಾಮಾನ್ಯವಾದ ಬುದ್ಧಿವಂತಿಕೆ ಅಲ್ಲ, ಬಹಳ ತೀಕ್ಷ್ಣ, ತುಂಬನೇ ಶಾರ್ಪ್. ಎಂಥದ್ದೇ ಕಷ್ಟದ ಪರಿಸ್ಥಿತಿ ಇರಲಿ, ಎಷ್ಟೇ ಸೋಲು ಅನುಭವಿಸಿರ್ಲಿ, ತಮ್ಮ ಬುದ್ಧಿಶಕ್ತಿಯಿಂದಲೇ ಮತ್ತೆ ಮೇಲೆದ್ದು ಬರೋ ಸಾಮರ್ಥ್ಯ ಅವ್ರಿಗಿರುತ್ತೆ. ಓಕೆ, ಒಂದ್ ರೀತಿ ರೆಸಿಲಿಯನ್ಸ್ ಅಂತಾರಲ್ಲ ಹಾಗೆ. ಕರೆಕ್ಟ್. ಅದು ಅವರ ದೊಡ್ಡ ಆಸ್ತಿ. ಇಲ್ಲೇ ನನಗೊಂದು ಪ್ರಶ್ನೆ. ನೀವು ಹೇಳ್ತೀರಿ ಅವರಷ್ಟು ಬುದ್ಧಿವಂತರು ಅಂತ, ಆದ್ರೆ ನಮ್ಮ ಮೂಲಗಳು ಅವರೇ ಕೆಲವೊಮ್ಮೆ ಮೋಸ ಹೋಗ್ತಾರೆ ಅಥವಾ ಅತಿ ಬುದ್ಧಿವಂತಿಕೆಯಿಂದ ತಪ್ಪು ನಿರ್ಧಾರ ತಗೊಳ್ತಾರೆ ಅಂತನೂ ಹೇಳುತ್ತವಲ್ಲ, ಇದು ಹೇಗೆ ಸಾಧ್ಯ? ಒಳ್ಳೆ ಪ್ರಶ್ನೆ. ಇದ್ಯಾಕಾಗತ್ತೆ ಅಂದ್ರೆ ಅವರ ಇನ್ನೊಂದು ಪ್ರಮುಖ ಗುಣದಿಂದ. ಯಾವುದದು? ಆತುರ. ಅವ್ರ ಯೋಚನಾ ಲಹರಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ವೇಗವಾಗಿರುತ್ತೆ. ಓ. ಒಂದು ಐಡಿಯಾ ಬಂತು ಅಂದ್ರೆ ಅದರ ಪ್ಲಸ್ ಮೈನಸ್ ಎಲ್ಲ ಯೋಚನೆ ಮಾಡೋ ಮೊದಲೇ ಅದನ್ನ ಕಾರ್ಯರೂಪಕ್ಕೆ ಇಳಿಸ್ಬಿಡ್ತಾರೆ. ಅಂದ್ರೆ ಯೋಚನೆಗಿಂತ ಕೆಲ್ಸನೇ ಫಾಸ್ಟ್. ಹೌದು. ಆ ಆತುರದಲ್ಲಿ ಕೆಲವು ಸಣ್ಣ ಪುಟ್ಟ ಡೀಟೇಲ್ಸ್ ಮಿಸ್ ಆಗೋದು, ಆಗ್ಲೇ ಮೋಸ ಹೋಗೋದು ಅಥವಾ ನಷ್ಟ ಅನುಭವಿಸೋದು. ಓಕೆ. ಇದು ವಾದವಿವಾದದ ಸಂದರ್ಭದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಅವರ ಜೊತೆ ವಾದ ಗೆಲ್ಲೋದು ಅಸಾಧ್ಯ ಅಂತಾರಲ್ಲ, ನಿಜನಾ ಅದು? ಅಯ್ಯೋ, ಸಂಪೂರ್ಣವಾಗಿ ನಿಜ. ಅವರ ಮಾತಿನ ಶೈಲಿನೇ ಆಗಿದೆ. ಒಂದು ವಿಷಯ ತಪ್ಪು ಅಂತ ಅವರಿಗೆ ಒಳಗೊಳಗೆ ಗೊತ್ತಿದ್ರೂ ಸಹ ಅದನ್ನೇ ಸರಿ ಅಂತ ನಿಮ್ಮನ್ನ ನಂಬಿಸೋಷ್ಟು ಚಾಕಚಕ್ಯತೆಯಿಂದ ಮಾತಾಡ್ತಾರೆ. ತಮ್ಮ ಮಾತೇ ನಡಿಬೇಕು, ತಮ್ಮ ನಿರ್ಧಾರವೇ ಫೈನಲ್ ಅನ್ನೋ ಹಠ ಅದು ಜಾಸ್ತಿ ಇರುತ್ತೆ. ಹೌದು, ತುಂಬಾ ಪ್ರಬಲವಾಗಿರುತ್ತೆ. ಇದು ಕೇಳೋಕೆ ಸ್ವಲ್ಪ ನೆಗೆಟಿವ್ ಅನ್ಸಿದ್ರು, ಕೆಲವು ಕ್ಷೇತ್ರಗಳಲ್ಲಿ, ಈಗ ವ್ಯಾಪಾರ ಅಥವಾ ಲೀಡರ್ಶಿಪ್ನಲ್ಲಿ ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ಬೋದಲ್ಲ, ಜನರನ್ನ ಒಪ್ಸೋಕೆ. ಖಂಡಿತ. ಈ ಗುಣವೇ ಅವರಿಗೆ ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸನ್ನ ತಂದುಕೊಡುತ್ತೆ. ಆದ್ರೆ ವೈಯಕ್ತಿಕ ಸಂಬಂಧಗಳಲ್ಲಿ ಎಕ್ಸಾಕ್ಟ್ಲಿ, ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಹೌದು, ಅದೇ ನನ್ನ ಮುಂದಿನ ಪ್ರಶ್ನೆ. ಇಂಥ ದೃಢ ನಿಲುವಿನ ವ್ಯಕ್ತಿಗಳು ಬೇರೆಯವರ ಜೊತೆ, ಅದರಲ್ಲೂ ಹತ್ತಿರದವರ ಜೊತೆ ಹೇಗಿರ್ತಾರೆ? ಅವರು ಬೇರೆಯವರಿಗೆ ಒಳ್ಳೆ ಸಲಹೆ ಕೊಡ್ತಾರೆ, ಆದ್ರೆ ಯಾರಿಂದಲೂ ಸಲಹೆ ತಗೊಳ್ಳಲ್ಲ ಅಂತ ಇದೆಯಲ್ಲ? ಹೌದು, ಇದು ಅವರ ವ್ಯಕ್ತಿತ್ವದ ಇನ್ನೊಂದು ವಿರೋಧಾಭಾಸ. ನನಗೆಲ್ಲ ಗೊತ್ತು, ನಾನೇ ಸರಿ ಅನ್ನೋ ಭಾವನೆ ಅವರಲ್ಲಿ ಸ್ವಲ್ಪ ಆಳವಾಗಿ ಬೇರೂರಿರುತ್ತೆ. ಹಾಗಾಗಿ ಬೇರೆಯವರ ಸಲಹೆಯನ್ನ ಕೇಳಿಸ್ಕೊಂಡ್ರೂ ಕೊನೆಗೆ ಮಾಡೋದು ತಮಗೆ ಸರಿಯನ್ಸಿದ್ದನ್ನೇ. ಆದ್ರೆ ಬೇರೆಯವರು ಸಮಸ್ಯೆಯಲ್ಲಿದ್ದಾಗ ಇವರು ಕೊಡೋ ಸಲಹೆಗಳು ತುಂಬಾ ಪ್ರಾಕ್ಟಿಕಲ್ ಆಗಿರುತ್ತೆ. ಇದು ಒಂದು ರೀತಿ ನಾನು ಹೇಳೋದನ್ನ ಕೇಳಿ, ಆದ್ರೆ ನಾನು ನಿಮ್ಮ ಮಾತು ಕೇಳಲ್ಲ ಅನ್ನೋ ತರಹ ಅಲ್ವಾ? ಇದು ಸ್ವಲ್ಪ ಸ್ವಾರ್ಥ ಅಂತ ಅನ್ಸಲ್ವಾ? ಹಾಗೆ ಅನ್ಸ್ಬೋದು. ಆದ್ರೆ ಆಶ್ಚರ್ಯ ಏನಂದ್ರೆ ಅವರಲ್ಲಿ ನಿಸ್ವಾರ್ಥ ಗುಣವೇ ಹೆಚ್ಚು. ಅವರ ಮನಸ್ಥಿತಿ ತಾನು ಚೆನ್ನಾಗಿದ್ದು ತನ್ನ ಸುತ್ತಮುತ್ತ ಇರೋ ಜನನೂ ಚೆನ್ನಾಗಿರ್ಬೇಕು ಅನ್ನೋ ಥರ. ಓ ಹಾಗಾ? ಹೌದು. ದಾನ ಧರ್ಮದಲ್ಲಿ ಆಸಕ್ತಿ ಜಾಸ್ತಿ. ತಮ್ಮ ಹತ್ರ ಇರೋದನ್ನ ಹಂಚ್ಕೊಳ್ಳೋ ಉದಾರತೆ ಅವರಲ್ಲಿದೆ. ವಾವ್, ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಹಾಗಾದ್ರೆ ಅವರ ಸಂಬಂಧಗಳು ಹೇಗಿರ್ತವೆ? ತುಂಬಾ ಆಳವಾಗಿರ್ತವಾ ಅಥವಾ
ತಾವರೆ ಎಲೆಯ ಮೇಲಿನ ನೀರಿನ ಹನಿ ಅಂತ ಒಂದು ಹೋಲಿಕೆ ಇದೆಯಲ್ಲ? ಆ ಹೋಲಿಕೆ ಇದೆಯಲ್ಲ, ಅದು ಪರ್ಫೆಕ್ಟ್ ಆಗಿದೆ. ಹೌದಾ? ಹೌದು. ಅವರು ಎಲ್ಲರ ಜೊತೆ ಬೆರೀತಾರೆ, ಮಾತಾಡ್ತಾರೆ, ಆದರೆ ಯಾರೊಂದಿಗೂ ಅತಿಯಾಗಿ ಹಚ್ಕೊಳ್ಳಲ್ಲ. ಒಂದು ರೀತಿ ನಿರ್ಲಿಪ್ತತೆ ಇರುತ್ತೆ. ಡಿಟ್ಯಾಚ್ಡ್ ಆಗಿರ್ತಾರೆ. ಹೌದು. ಕೆಲ್ಸದ ಮಟ್ಟಿಗೆ ಸಂಬಂಧ ಇಟ್ಕೊಂಡು ಕೆಲ್ಸ ಮುಗಿದ ಮೇಲೆ ಸ್ವಲ್ಪ ದೂರ ಇರ್ತಾರೆ. ಆದ್ರೆ ಇದರರ್ಥ ಅವರು ಭಾವನಾಹೀನರು ಅಂತಲ್ಲ. ಅಗತ್ಯ ಬಿದ್ದಾಗ ಹಳೆ ಸ್ನೇಹಿತರಿಗೆ ಸಹಾಯ ಮಾಡೋಕೆ ಖಂಡಿತ ಹಿಂದೆ ಸರಿಯಲ್ಲ. ಓಕೆ. ಈ ವ್ಯಕ್ತಿತ್ವದ ಜೊತೆ ಅವರ ಜೀವನದ ಸವಾಲುಗಳು, ಅದರಲ್ಲೂ ಯೌವನದಲ್ಲಿ ಹೇಗಿರುತ್ತೆ? ಶುಕ್ರನ ಪ್ರಭಾವದಿಂದ ಪ್ರೀತಿ ಪ್ರೇಮದ ಕಡೆ ಒಲವು ಜಾಸ್ತಿ ಇರುತ್ತಾ? ಹೌದು, ಖಂಡಿತ. ಚಿಕ್ಕ ವಯಸ್ಸಲ್ಲೇ ಪ್ರೇಮ ಸಂಬಂಧಗಳು ಮತ್ತು ಶಾರೀರಿಕ ಆಕರ್ಷಣೆ ಹೆಚ್ಚಾಗಿರುತ್ತೆ. ಆದರೆ ಅವರ ಆತುರದ ಸ್ವಭಾವ ಇಲ್ಲೂ ಕೆಲಸ ಮಾಡುತ್ತೆ. ಓ ನೋ. ಹೌದು. ಸಂಬಂಧವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ಮೊದಲೇ ಅದರಲ್ಲಿ ಮುಳುಗಿ ಕೆಲವೊಮ್ಮೆ ನಂಬಿಕೆ ದ್ರೋಹ ಎದುರಿಸೋ ಸಾಧ್ಯತೆ ಇರುತ್ತೆ. ಇವರು ಪ್ರೀತಿಗೆ ತುಂಬಾ ಬೆಲೆ ಕೊಡ್ತಾರೆ. ಪ್ರೀತಿಸಿದವರು ಜೊತೆಗಿದ್ರೆ ಇಡೀ ಜಗತ್ತನ್ನೇ ಗೆಲ್ಲಬಲ್ಲೆ ಅನ್ನೋ ಧೈರ್ಯ. ಅದೇ ವ್ಯಕ್ತಿ ದೂರ ಆದ್ರೆ ಜೀವನವೇ ಮುಗಿತು ಅಂತ ಕುಗ್ಗಿ ಹೋಗೋರಷ್ಟು ಸೂಕ್ಷ್ಮ ಮನಸ್ಸಿನವರು. ಓ, ಹಾಗಾದ್ರೆ ವೃತ್ತಿ ಜೀವನದ ಕಡೆ ಬರೋಣ. ಚಿಕ್ಕ ವಯಸ್ಸಿಂದಲೇ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಇಷ್ಟಪಡ್ತಾರೆ ಅಂತ ಇದೆಯಲ್ಲ? ಹೌದು. ಬೇರೆಯವರ ಕೆಳಗೆ ಕೆಲಸ ಮಾಡೋದೋ, ಅವರ ಆರ್ಡರ್ ಪಾಲಿಸೋದೋ ಇವರಿಗೆ ಅಷ್ಟಾಗಿ ಇಷ್ಟ ಆಗಲ್ಲ. ತಮ್ಮದೇ ದಾರಿ ಕಂಡುಕೊಳ್ಬೇಕು ಅಂತ. ಕರೆಕ್ಟ್. ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಹಂಬಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದೇ ಕಾರಣಕ್ಕೆ ಇವರಿಗೆ ನೌಕರಿಗಿಂತ ಸ್ವಂತ ಬಿಸ್ನೆಸ್ ಹೆಚ್ಚು ಸರಿಹೊಂದುತ್ತೆ. ವ್ಯಾಪಾರದ ಜ್ಞಾನ ಸಹಜವಾಗಿಯೇ ಇರುತ್ತಾ? ಹೌದು. ಆ ಜ್ಞಾನ ಮತ್ತು ಜನರನ್ನು ಒಪ್ಪಿಸೋ ಕಲೆ ಎರಡೂ ಇವರಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತೆ. ಆದ್ರೆ ಪಾಲುದಾರಿಕೆ ವ್ಯವಹಾರ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಇವರಿಗೆ ಅಷ್ಟು ಸರಿಹೊಂದಲ್ಲ ಅಂತನೂ ಹೇಳಲಾಗಿದೆಯಲ್ಲ? ಅದಕ್ಕೆ ಕಾರಣ ಅವರ ನನ್ನದೇ ಸರಿ ಅನ್ನೋ ಹಠಾವೇ? ಖಂಡಿತವಾಗಿ. ಪಾರ್ಟ್ನರ್ಶಿಪ್ ಅಂದ್ರೆ ಹೊಂದಾಣಿಕೆ ಬೇಕು. ಇವರ ಸ್ವಭಾವದಿಂದಾಗಿ ಪಾಲುದಾರರ ಜೊತೆ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ತುಂಬಾ ಜಾಸ್ತಿ. ಅದೇ ಸ್ವಂತವಾಗಿ ಉದ್ಯಮ ನಡೆಸಿದ್ರೆ ತಮ್ಮ ನಿರ್ಧಾರ ತಾವೇ ತಗೊಳ್ಬೋದು. ಆಗ ಯಶಸ್ಸು ಹೆಚ್ಚಾಗಿರುತ್ತೆ. ಅವರು ಮಾಡೋ ಕೆಲ್ಸದಲ್ಲಿ ಕ್ವಾಲಿಟಿಗೆ ಪ್ರಾಮುಖ್ಯತೆ ಕೊಡ್ತಾರಾ? ಓ, ಖಂಡಿತ. ಒಂದು ಕೆಲಸ ಕೈಗೆತ್ಕೊಂಡ್ರೆ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸ್ಬೇಕು ಅನ್ನೋ ಶ್ರದ್ಧೆ ಇರುತ್ತೆ. ಇಲ್ಲಿ ಇನ್ನೊಂದು ವಿಚಿತ್ರವಾದ ಅಂಶ ಇದೆ. ಇವರಿಗೆ ಒಂದೇ ಕೆಲ್ಸ, ಒಂದೇ ಜಾಗದಲ್ಲಿರೋಕೆ ಬೇಜಾರಾಗುತ್ತಂತೆ. ಕಾರು, ಮನೆ, ಉದ್ಯೋಗ ಎಲ್ಲವನ್ನೂ ಚೇಂಜ್ ಮಾಡ್ತಾನೆ ಇರ್ತಾರೆ ಅಂತ ಹೇಳಲಾಗಿದೆಯಲ್ಲ? ಹೌದು. ಮೇಲ್ನೋಟಕ್ಕೆ ಇದು ಅವರ ಬೆಳವಣಿಗೆಗೆ ಅಡ್ಡಿ ಅಂತ ಅನಿಸ್ಬೋದು. ಹೌದು. ಆದರೆ ಇದು ಅವರ ಚುರುಕು ಮನಸ್ಸಿನ ಒಂದು ಲಕ್ಷಣ. ಮೊನೋಟೋನಿ ಅಂದ್ರೆ ಏಕತಾನತೆ ಅವರಿಗೆ ಆಗ್ಬರಲ್ಲ. ಹೊಸ ಸವಾಲುಗಳು, ಹೊಸ ಅನುಭವಗಳು ಬೇಕೇ ಬೇಕು. ಅಂದ್ರೆ ಆ ಬದಲಾವಣೆಗಳೇ ಅವರಿಗೆ ಹೊಸ ಅವಕಾಶಗಳನ್ನ ತಂದುಕೊಡುತ್ತೆ. ಎಕ್ಸಾಕ್ಟ್ಲಿ. ಒಂದೇ ಕಡೆ ಸ್ಥಿರವಾಗಿಲ್ಲ ಅಂದ್ರೂ ಅವರ ಬೆಳವಣಿಗೆ ಮಾತ್ರ ನಿರಂತರವಾಗಿರುತ್ತೆ. ಹಾಗಾದ್ರೆ ಅವರ ಜೀವನದ ಬೇರೆ ಬೇರೆ ಘಟ್ಟಗಳನ್ನ ನೋಡೋಣ. ಈ ಎಲ್ಲಾ ಗುಣಗಳ ಜೊತೆ ಅವರ ಲೈಫ್ ಗ್ರಾಫ್ ಹೇಗಿರುತ್ತೆ? ಯಾವಾಗ ಪೀಕ್ಗೆ ಹೋಗ್ತಾರೆ? ನಮ್ಮ ಮೂಲಗಳ ಪ್ರಕಾರ ಅವರ ಜೀವನದ ಸುವರ್ಣಯುಗ ಶುರುವಾಗೋದು 32 ವರ್ಷದಿಂದ. ಓ, 32ರಿಂದ 50 ವರ್ಷಗಳ ವಯಸ್ಸು? ಹೌದು. ಆ ಸಮಯ ಇದೆಯಲ್ಲ, ಅದು ಅವರ ಗೋಲ್ಡನ್ ಪೀರಿಯಡ್. ಆ ಹೊತ್ತಿಗೆ ಅವರ ಬುದ್ಧಿವಂತಿಕೆಗೆ ಜೀವನದ ಅನುಭವವೂ ಸೇರ್ಕೊಂಡಿರುತ್ತೆ. ಆತುರ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಹೌದು. ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಕಲ್ತಿರ್ತಾರೆ. ಹಾಗಾಗಿ ಈ ಅವಧಿಯಲ್ಲಿ ವೃತ್ತಿಪರವಾಗಿ, ಆರ್ಥಿಕವಾಗಿ ದೊಡ್ಡ ಯಶಸ್ಸನ್ನ ಕಾಣ್ತಾರೆ. ಐಷಾರಾಮಿ ಜೀವನ, ಸುಖಭೋಗಗಳು ಎಲ್ಲವನ್ನೂ ಅನುಭವಿಸ್ತಾರೆ. 50 ವರ್ಷದ ನಂತರ ಆ ಯಶಸ್ಸು ಮುಂದುವರಿಯುತ್ತಾ ಅಥವಾ ಜೀವನ ಸ್ವಲ್ಪ ನಿಧಾನ ಆಗುತ್ತಾ? ಆರ್ಥಿಕವಾಗಿ ಸ್ಥಿರತೆ ಇರುತ್ತೆ. ಹಣಕಾಸಿನ ಸಮಸ್ಯೆ ಸಾಮಾನ್ಯವಾಗಿ ಬರಲ್ಲ. 50ರಿಂದ 75ವರೆಗೆ ಮಾನಸಿಕ ಬೆಳವಣಿಗೆನೂ ಚೆನ್ನಾಗಿರುತ್ತೆ. ಆದರೆ ಈ ಸಮಯದಲ್ಲಿ ಕುಟುಂಬದ ಕಡೆಯಿಂದ, ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ಕೆಲವು ಸಣ್ಣಪುಟ್ಟ ಚಿಂತೆಗಳು ಕಾಡಬಹುದು. ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಯಾವ ರೀತಿ ಕೇರ್ ತಗೋಬೇಕು? ಏನಾದ್ರೂ ನಿರ್ದಿಷ್ಟ ಸಮಸ್ಯೆಗಳು? ಹೌದು. ಇಡೀ ಜೀವನವನ್ನು ಒಂದು ರೀತಿ ವೇಗವಾಗಿ, ಒತ್ತಡದಲ್ಲಿ ಕಳೆದಿದ್ದರಿಂದ ಸಕ್ಕರೆ ಕಾಯಿಲೆ, ರಕ್ತದೊತ್ತಡದಂತಹ ದೀರ್ಘಕಾಲದ ಕಾಯಿಲೆಗಳು ಬರೋ ಸಾಧ್ಯತೆ ಸ್ವಲ್ಪ ಹೆಚ್ಚು. ಹಾಗಾಗಿ ಮೊದಲಿನಿಂದಲೇ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಬಗ್ಗೆ ಗಮನ ಹರಿಸೋದು ತುಂಬಾ ಮುಖ್ಯ. ಸರಿ. ಇಷ್ಟೆಲ್ಲ ಚರ್ಚೆ ಮಾಡದ್ಮೇಲೆ ಅವರ ಪಾಸಿಟಿವ್ ಅಂಶಗಳನ್ನ ಹೆಚ್ಚಿಸಲು ಮತ್ತು ನೆಗೆಟಿವ್ ಅಂಶಗಳನ್ನ ಕಂಟ್ರೋಲ್ ಮಾಡಲು ಜ್ಯೋತಿಷ್ಯದಲ್ಲಿ ಏನಾದ್ರೂ ಮಾರ್ಗಗಳಿವೆಯಾ? ಅದೃಷ್ಟದ ಬಣ್ಣ, ಸಂಖ್ಯೆ ಈ ಥರ? ಖಂಡಿತ ಇದೆ. ಅವರ ಜೀವನವನ್ನ ಬ್ಯಾಲೆನ್ಸ್ ಮಾಡೋಕೆ ಕೆಲವು ಅಂಶಗಳು ಸಹಾಯ ಮಾಡುತ್ತವೆ. ಹೇಳಿ. ಅದೃಷ್ಟದ ಬಣ್ಣಗಳು ಅಂದ್ರೆ ಬಿಳಿ, ಹಳದಿ ಮತ್ತು ಹಸಿರು.
ಅದೃಷ್ಟದ ಸಂಖ್ಯೆಗಳು 3 ಮತ್ತು 6. ಅದೃಷ್ಟದ ದಿನ ಗುರುವಾರ. ರತ್ನಗಳ ಬಗ್ಗೆನೂ ಹೇಳಿದ್ಯಲ್ಲ. ಹೌದು, ವಜ್ರ ಮತ್ತು ಕನಕ ಪುಷ್ಯರಾಗ. ಆದರೆ ಇವನ್ನ ಧರಿಸೋ ಮುಂಚೆ ಅವರ ಜಾತಕವನ್ನ ಸರಿಯಾಗಿ ಒಬ್ಬ ಜ್ಯೋತಿಷಿಗಳ ಹತ್ರ ತೋರಿಸೋದು ತುಂಬಾ ಉತ್ತಮ. ಅವರ ಆತುರ ಸ್ವಭಾವ ಮತ್ತು ಹಠಮಾರಿತನವನ್ನ ನಿಯಂತ್ರಿಸೋಕೆ ಪೂಜೆ ಅಥವಾ ವ್ರತಗಳ ತರಹ ಏನಾದ್ರೂ ಪರಿಹಾರಗಳಿವ್ಯಾ? ಖಂಡಿತ ಇವೆ. ಅವುಗಳನ್ನ ಕೇವಲ ಪರಿಹಾರ ಅಂತ ನೋಡೋ ಬದಲು ಶಿಸ್ತು ಮತ್ತು ತಾಳ್ಮೆ ಬೆಳೆಸೋಕೆ ಒಂದು ಸಾಧನ ಅಂತ ನೋಡ್ಬೇಕು. ಮೊದಲನೇದಾಗಿ ಗಣಪತಿ ಆರಾಧನೆ. ಗಣಪತಿ ವಿಘ್ನ ನಿವಾರಕ ಅಲ್ವಾ? ಹೌದು. ಇವರ ಜೀವನದಲ್ಲಿ ಬರೋ ಹೆಚ್ಚಿನ ವಿಘ್ನಗಳು ಇವರ ಆತುರದಿಂದಲೇ ಬಂದಿರುತ್ತೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿ ವ್ರತ ಮನಸ್ಸನ್ನ ಸ್ಥಿರಗೊಳಿಸೋಕೆ ಸಹಾಯ ಮಾಡುತ್ತೆ. ಓಕೆ, ಇನ್ನೇನಿದೆ? 2ನೇದು ವೆಂಕಟೇಶ್ವರ ಸ್ವಾಮಿ ಪೂಜೆ. ಸಪ್ತ ಶನಿವಾರ ವ್ರತ ಮಾಡೋದ್ರಿಂದ ಆರ್ಥಿಕ ಸ್ಥಿರತೆ ಚೆನ್ನಾಗಿರುತ್ತೆ. 3ನೇದು ಸತ್ಯನಾರಾಯಣ ಸ್ವಾಮಿ ವ್ರತ. ಇದು ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ತರುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪೂರ್ವಾಷಾಢ ನಕ್ಷತ್ರದ ವ್ಯಕ್ತಿಗಳು ಒಂದು ಉರಿಯುತ್ತಿರುವ ಜ್ವಾಲೆಯ ತರ. ಅವರಲ್ಲಿ ಅಪಾರ ಶಕ್ತಿ, ಬುದ್ಧಿವಂತಿಕೆ, ಆಕರ್ಷಣೆ ಎಲ್ಲ ಇದೆ. ಆದ್ರೆ ಅದನ್ನ ಸರಿಯಾದ ದಾರಿಯಲ್ಲಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅವರಿಗೆ ಸುಟ್ಟುಕೊಳ್ಳೋ ಅಪಾಯನೂ ಇದೆ. ನೀವು ಹೇಳಿದ್ದು 100ಕ್ಕೆ 100 ಸರಿ. ಅವರ ಜೀವನದ ಯಶಸ್ಸಿದೆಯಲ್ಲ, ಅದು ಅವರ ಬುದ್ಧಿವಂತಿಕೆ ಮತ್ತು ಆತುರದ ನಡುವಿನ ಸಂಘರ್ಷವನ್ನ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋದರ ಮೇಲೆ ನಿಂತಿದೆ. ಸ್ವಯಂ ಅರಿವು ಮತ್ತು ತಾಳ್ಮೆ. ಹೌದು, ಈ ಎರಡನ್ನೂ ಬೆಳೆಸ್ಕೊಂಡ್ರೆ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯನ್ನ ಬಿಟ್ಟೋಗೋಣ. ಖಂಡಿತ. ತಮ್ಮ ವಾದವೇ ಸರಿ ಅಂತ ನಂಬಿ ಜಗತ್ತನ್ನೇ ಒಪ್ಪಿಸೋ ಸಾಮರ್ಥ್ಯ ಇರೋ ಈ ವ್ಯಕ್ತಿಗಳು ಒಂದು ವೇಳೆ ತಾವು ಹಿಡಿದ ದಾರಿ ತಪ್ಪು ಅಂತ ಅವರಿಗೆ ಒಳಗೊಳಗೆ ಗೊತ್ತಾದಾಗ ಯಾವ ರೀತಿ ಆಂತರಿಕ ಸಂಘರ್ಷವನ್ನ ಅನುಭವಿಸಬಹುದು? ತಮ್ಮ ಅಹಂ ಮತ್ತು ಸತ್ಯದ ನಡುವಿನ ಆ ಹೋರಾಟದಲ್ಲಿ ಅವರು ಹೇಗೆ ಒಂದು ಬ್ಯಾಲೆನ್ಸ್ ಕಂಡುಕೊಳ್ಬಹುದು? ಬಹುಶಃ ಈ ಪ್ರಶ್ನೆಯ ಉತ್ತರದಲ್ಲೇ ಅವರ ನಿಜವಾದ ಬೆಳವಣಿಗೆಯ ರಹಸ್ಯ ಅಡಗಿರಬಹುದು. ಇದರ ಬಗ್ಗೆ ಯೋಚಿಸಿ.